ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ನುಗ್ಗೆಕಾಯಿ ಸೊಪ್ಪಿನ ಸಾರು ಮಾಡಾಕ್ತಾನೆ, ಸಾಂಬಾರು. ಅದನ್ನು ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಅದ್ರ ಬೆನಿಫಿಟ್ಸ್ ಎಲ್ಲ ಇದ್ರೊಳಗೆ ಹಾಕೈತಿ, ಈಗ ನೀವು ನೋಡ್ಕೋಬೋದು. ಈಗ ನುಗ್ಗೆ ಸೊಪ್ಪನ್ನು ಎಳೆದನ್ನು ನಾ ತೊಗೊಂಡು ಬಂದೇನಿ. ಹಿಂಗೈತಿ ನೋಡ್ರಿ, ಅದು ಭಾಳ ಎಳಿದೈತಿ. ಇದು ಸೀಸನ್ ಇರೋದ್ರಿಂತ ಬೆಸ್ಟ್ ಇರ್ತೈತಿ. ಈಗ ಮಾಡಿ ತಿನ್ಬೋದು. ಈಗ ಸೊಪ್ಪಿನ ಸಾಂಬಾರು ಭಾಳ ಚಲೋ ಆಗ್ತೈತೆ ರೀ ಅದು. ಈಗೆಲ್ಲ ಹಿಂಗೆ ಬಿಡಿಸ್ಕೊಳಾಗ್ತಾನೆ ಅದನ್ನ. ಹೂವು ತಪ್ಪಲ ಎಲ್ಲ ಥರಗೂ ಕ್ಯಾಲ್ಸಿಯಮ್ ಇರ್ತೈತೆ ಅದ್ರಾಗ. ಭಾಳ ಅಂದ್ರೆ ಭಾಳ ಬೆಸ್ಟ್ ಇದೆ ಆರೋಗ್ಯಕ್ಕೆ. ಇದ್ರ ಎಲ್ಲ ನುಗ್ಗೆಕಾಯಿ ಆಗಲಿ ಸೊಪ್ಪಾಗಲಿ ಇದ್ರ ಒಂದು ಕಡ್ಡಿಗೂ ಮಹತ್ವ ಐತಿದೆ. ನುಗ್ಗೆಕಾಯಿ ಅಂದ್ರೆ ಅಷ್ಟು ಭಾಳ ಕ್ವಾಲಿಟಿ ಇದು ನೋಡಿ. ಇದೆಲ್ಲ ಹಿಂಗೆ ಸೋಸ್ಕೊಂಡು ಇದನ್ನ ತೊಳ್ಕೊಂಡು ನಾನು ಇದನ್ನು ಏನು ಮಾಡ್ತೀನಂದ್ರೆ ಈ ಥರ ಎಲ್ಲ ತೊಳ್ಕೊಬೇಕಿದೆ ನಾನು ತಪ್ಪಲ. ಒಂದು ಕಪ್ ಬ್ಯಾಳೆ ನಾನು ತೊಳೆದು ಕುಕ್ಕರ್ಗೆ ಹಾಕಿ ಕುದಿಸ್ಕೊಂಡು ಇಟ್ಕೊಂಡು ಅದ್ರ ಜೋಡಿನ ಇದನ್ನು ಹಾಕಕ್ಕೆ ಬರ್ತೈತಿ ನೋಡಿರಿ. ಇದೆಲ್ಲ ಬ್ಯಾಳೆ ತೊಳ್ಕೊಂಡು ಒಂದು ಕಪ್ ಬ್ಯಾಳೆ ತೊಗರಿ ಬ್ಯಾಳೆಯನ್ನು ತೊಗೊಂಡು ಕುಕ್ಕರ್ಗೆ ಹಾಕೊಳಕ್ತಾನೆ. ತೊಳೆದು ಕುಕ್ಕರ್ಗೆ ಹಾಕೊಂಡಿಂದ ಈ ಸೊಪ್ಪು ಇರ್ತೈತಿಲ್ಲ, ಮೆಂತ್ಯ ಸೊಪ್ಪು ಗತೆ, ಇದನ್ನು ಅದರೊಳಗೆ ಹಾಕಬೇಕು. ಸೊಪ್ಪನ್ನು ಬ್ಯಾಳೆ ಒಳಗೆ ಹಾಕಿ ನೋಡಿರಿ. ಇದು ಸೊಪ್ಪನ್ನು ಕೂಡ ಇದ್ರೊಳಗೆ ಬ್ಯಾಳೆ ನುಗ್ಗೆಕಾಯಿ ಸೊಪ್ಪನ್ನು ಈ ಬ್ಯಾಳೆ ಒಳಗೆ ಹಾಕಾಕ್ತಾನೆ. ಅದ್ರ ಜೊತೆ 2 ಟೊಮೆಟೊ ತೊಗೊಂಡು ಅವನು ಕಟ್ ಮಾಡಿ ಇದರಲ್ಲಿ ಹಾಕಾಕ್ತಾನೆ. ಬ್ಯಾಳೆ ಜೊತೆ ಹಾಕಿ ಅದಕ್ಕೆ ನೀರು ಹಾಕೊಳಕ್ತಾನೆ. ಅಂದರೆ ಇದು ಕುದಿಬೇಕ್ರಿ ಬ್ಯಾಳೆ. ಆ ಸೊಪ್ಪಿನ ಜೊತೆನೇ ಬ್ಯಾಳೆ ಕುದ್ರೆ ಅರಿಶಿಣ ಪುಡಿ ಸ್ವಲ್ಪ ಹಾಕಿಡಾಕ್ತಾನೆ. ಇದು ಸೊಪ್ಪಿನ ಜೊತೆನೇ ಬ್ಯಾಳೆ ಕುದ್ದಿತ್ತಂದ್ರೆ ಈಗ ಒಂಚೂರು ಬೆಳ್ಳುಳ್ಳಿ ತೊಗೊಂಡಾನೆ. ಅದಕ್ಕೆ ಬೆಳ್ಳುಳ್ಳಿ ಸಾಂಬಾರ್ಗೆ ಬೆಳ್ಳುಳ್ಳಿ ತೊಗೊಂಡು ಕುಟ್ಕೋಬೇಕು. ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡ್ರೆ ಸಾಂಬಾರು ಟೇಸ್ಟ್ ಬರ್ತೈತೆ ಅಂತೇಳಿ ಬೆಳ್ಳುಳ್ಳಿ ಇಷ್ಟಕೊಂಡು ಹಾಕಾಗ್ತೈತೆ ನೋಡ್ರಿ. ಅದಕ್ಕೆ ಸಾಂಬಾರ್ಗೆ ಈಗ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕೋಬೇಕ್ರಿ. ಒಂಚೂರು ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಕರಿಬೇವು ಸೊಪ್ಪು, ಒಂಚೂರು ಉಳ್ಳಾಗಡ್ಡಿ, ಈರುಳ್ಳಿಯನ್ನು ಹಾಕೋಬೇಕು. ಮತ್ತು ಟೊಮೆಟೊ ಅಲ್ಲೊಂಚೂರು ಹಾಕಿರ್ತೈತಿ ಹುಳಿ. ಇಲ್ಲೊಂದು ಸ್ವಲ್ಪ ಒಗ್ಗರಣೆಗೆ ಒಂದು ಸ್ವಲ್ಪ ಟೊಮೆಟೊ ಹಾಕೊಳಕ್ತಾನೆ ನಾನು, ಟೇಸ್ಟ್ ಬರಲಿ ಅಂಥೇಳಿ. ಈಗ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಆಮೇಲೆ ನೀರದು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದರೂ ನೀವು ಹಾಕೋಬೋದು. ಈಗ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡೆ ನಾನು. ನೋಡಿ, ಇದಕ್ಕೆ ನೀರು ಹಾಕ್ಬಿಡ್ಬೇಕ್ರಿ. ಸ್ವಲ್ಪ ನೀರು ಕುದಿಬೇಕು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ನಿಮ್ಮ ಪ್ರೋತ್ಸಾಹ ಬೇಕು ನಮಗೆ. ಈಗ ಒಂಚೂರು ನಾನು ಬೆಲ್ಲ ಹಾಕೊಳಕ್ತಾನೆ. ಅದಕ್ಕೆ ಇದು ಬೆಲ್ಲನೂ ಹಾಕೋಬೇಕ್ರಿ. ಮಸಾಲೆ ಖಾರ ಇರ್ತೈತಲ್ರಿ, ಅದನ್ನೂ ಒಂದು 2 ಚಮಚ ಹಾಕೊಳಕ್ತಾನೆ. ಖಾರದ ಪುಡಿನೂ ಹಾಕೊಳಕ್ತಾನೆ. ಯಾಕಂದ್ರೆ ಸಾಂಬಾರು ಅಂದ್ರೆ ಖಾರ ಆಗಿರ್ಬೇಕಲ್ರಿ, ಅದಕ್ಕೆ. ಮತ್ತು ಇದು ಶೇಂಗಾ ಪುಡಿ ಮಾಡ್ಕೊಂಡನಿ, ಅದನ್ನು ಹಾಕೊಳಕ್ತಾನೆ. ಮನೆಯಲ್ಲೇ ಇವೆಲ್ಲ ಮಾಡಿದ ಮಸಾಲೆಗಳು ಇರ್ತಾವಲ್ರಿ, ಅವೆಲ್ಲ ಹಾಕೊಳಕ್ತಾನೆ. ಇದು ಈ ಥರ ಬ್ಯಾಳೆ ಕುದ್ದ ಹಿಂಗಾಗೈತೆ ನೋಡಿ. ಅದು ಸೊಪ್ಪಿನ ಜೊತೆನೇ ಬ್ಯಾಳೆ ಕುದ್ಬಿಟ್ಟೈತಿ. ಇದು ಸಾಂಬಾರ್ಗೆ ಇದನ್ನು ಕಡ್ದು ಹಾಕ್ಬೇಕ್ರಿ ನೋಡಿ. ಇದೆಲ್ಲ ತೊಗೊಂಡು ಈ ಥರ ಎಲ್ಲ ಮುಚ್ಚಿ ಇದು ಕಡ್ಗೋಲು ತೊಗೊಂಡು ಹಿಂಗೆ ಕಟ್ಟಿಬೇಕ್ರಿ. ಕಡ್ದು ಹಾಕ್ಬೇಕು ಅದಕ್ಕೆ. ಈ ಥರ ನೀರು ಆತು ನೋಡ್ರಿ. ಇದು ಅಂದ್ರೆ ಬ್ಯಾಳೆ ಸೊಪ್ಪು ಟೊಮೆಟೊ ಎಲ್ಲ ಕೂಡಿದ್ದಿರ್ತೈತಲ್ಲ, ಇದು ಗಟ್ಟಿ ಇರ್ತೈತೆ ಸ್ವಲ್ಪ. ಆಮೇಲೆ ನೀರು ಹಾಕೋಬೇಕು. ಈಗ ನೋಡು, ಇದು ಸಾಂಬಾರ್ಗೆ ಇದನ್ನು ಹಾಕೊಳಕ್ತಾನೆ. ಒಗ್ಗರಣೆಗೆ ನೀವು ಎಲ್ಲ ಹಾಕೋಬೇಕು. ಖಾರ, ಉಪ್ಪು, ಹುಳಿ ನಿಮ್ಗೆ ಯಾವ ಥರ ಬೇಕು ಅವನ್ನೆಲ್ಲ ಹಾಕೋರಿ, ಟೇಸ್ಟ್ ಬರ್ತೈತಿ. ಇದರ ಮೇನ್ ಅಂದ್ರೆ ನುಗ್ಗೆಕಾಯಿ ಸೊಪ್ಪು. ನಾ ಅದ್ರ ಸಂಬಂಧ ಈ ಸಾಂಬಾರು ತೋರ್ಸಾಕ್ತಾನೆ. ನುಗ್ಗೆಕಾಯಿ ಸೊಪ್ಪು ಇರೋದ್ರಂತ್ರ ಹೆಂಗೆ ಟೇಸ್ಟ್ ಬರ್ತೈತೆ ಅನ್ನೋದನ್ನು ತೋರ್ಸಾಕ್ತಾನೆ ನಿಮ್ಗೆ. ಭಾಳ ಟೇಸ್ಟ್ ಬರ್ತೈತಿ ನುಗ್ಗೆಕಾಯಿ ಸೊಪ್ಪಿಗೆ. ಇದು ನೋಡ್ರಿ, ಸಾಂಬಾರು ಆಗೈತಿ. ಈಗ ಇದಕ್ಕೆಲ್ಲನೂ ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿ ಆಗೈತಿ. ಮತ್ತು ಸಾಂಬಾರ್ದು ಅದು ಬೇಳೆ ಜೊತೆ ಚೆನ್ನಾಗಿ ಕುದ್ದುಬಿಟ್ಟೈತಿ. ಇದನ್ನ ಇನ್ನೊಂದು ಸ್ವಲ್ಪ ಮುಚ್ಚಿಟ್ಟು ಅದನ್ನ ಅನ್ನಕ್ಕೂ ಬರ್ತೈತಿ, ಚಪಾತಿಗೂ ಬರ್ತೈತಿ. ಇದು ನಾ ಅನ್ನಕ್ಕೆ ಹಾಕ್ಕೊಂಡು ತೋರ್ಸಾಕ್ತಾನೆ ನಿಮ್ಗೆ. ಬಿಸಿ ಬಿಸಿ ಅನ್ನ, ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಬಿಟ್ರೆ ಅದೇನು ಟೇಸ್ಟ್ ಇರ್ತೈತೆ ರೀ ನೋಡಿ. ಈಗೆಲ್ಲ ಅನ್ನಕ್ಕೆ ಇದು ತುಪ್ಪ ಹಾಕ್ಕೊಂಡೈತಿ. ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಸಾಂಬಾರು ಹಾಕೊಳಕ್ತೈತಿ. ನುಗ್ಗೆಕಾಯಿ ಸೊಪ್ಪಿನ ಸಾಂಬಾರು ಮಕ್ಕಳಿಗೂ ಇದು ಒಳ್ಳೇದಲ್ರಿ, ಹೆಲ್ತಿಗೆ. ಸಾಂಬಾರು ಹಾಕಿ ತಿನ್ನಿಸ್ಬೋದಲ್ಲ. ಅದಕ್ಕೆ ನೀವು ಮಾಡಿ ನೋಡಿರಿ.
ಸ್ವಲ್ಪ ಅದ್ರ ಜೊತೆ ಉಪ್ಪಿನಕಾಯಿ ಇದ್ರಂತೂ ಇನ್ನೂ ಮಜಾ ಬರ್ತತಿ ನೋಡಿ. ಈಗ ಮುದ್ದೆ ಜೊತೆನೂ ನಾನು ಹೆಂಗೆ ತಿನ್ಬೋದು ಅಂತ ಹೇಳ್ಕೊಡ್ತೀನಿ. ಮುದ್ದೆ ಜೊತೆನೂ ಇದು ಭಾರಿ ಅಂದ್ರೆ ಭಾರಿ ಸೂಪರ್ ಆಗಿರ್ತತಿ. ಬಸ್ಸಾರು ಅಂತೇಳಿ ಮುದ್ದೆ ಜೊತೆ ತಿನ್ನಾಕತ್ತೈತಿ. ಇದು ತಿನ್ನಕ್ಕೆ ಹಾಕೊಳಕ್ತಾನೆ. ಇದು ಮುದ್ದೆ ಜೊತೆನೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತತಿ. ರಾಗಿ ಮುದ್ದೆ ಜೊತೆ ನಾನು ಸಾಂಬಾರ ಮಾಡಿದ್ದನ್ನು ತಿನ್ನೋದು ತೋರ್ಸಾಗ್ತಾನೆ. ರಾಗಿ ಮುದ್ದೆ ಜೊತೆ